Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. Praise the Lord. ಪ್ರಿಯರೇ, ಈ ದಿನ ಸುಂದರವಾದಂತಹ ದಿನ, ಹರ್ಷದ ದಿನ, ಹರುಷದ ದಿನ. ಏಕೆಂದರೆ ಹರುಷದ ದಿನ ಎಂದೆಣಿಸುವಾಗ ನಮ್ಮಲ್ಲಿ ಪ್ರಶ್ನೆ ಬರಬಹುದು, ಯಾಕಪ್ಪ ಪ್ರಶ್ನೆ ಎಂಬುದಾಗಿ. ಪಿತದೇವರು ತಮ್ಮ ಪುತ್ರ ಯೇಸು ಸ್ವಾಮಿಯನ್ನ ತಮ್ಮ ಬಲಪಾರ್ಶ್ವದಲ್ಲಿ ಆಸೀನರಾಗುವಂತೆ ಕರೆಯುವ ಪವಿತ್ರ ಕ್ಷಣದ ದಿನವಾಗಿದೆ ಈ ದಿನ. ಪುನರುತ್ಥಾನ ಅಂದರೆ ಪುನರುತ್ಥಾನ ಹೊಂದಿದಂತಹ ಪ್ರಭು ಯೇಸು ಸ್ವರ್ಗಾರೋಹಣದ ಮೂಲಕವಾಗಿ ನಮ್ಮ ಅಂತರಂಗದಲ್ಲಿ ಒಂದು ವಿಶ್ವಾಸವನ್ನ ದೃಢಪಡಿಸಿದಂತಹ ದಿನವಾಗಿದೆ. ಸಂತ ಪೌಲರು ಹೇಳುವ ಹಾಗೆ, ಪ್ರಭು ಯೇಸುವಿನ ಸ್ವರ್ಗಾರೋಹಣದ ಮೂಲಕ ನಮ್ಮ ಹೃದಯಗಳು ಪ್ರಜ್ವಲಿಸುತ್ತದೆ. ಮಹಿಮಾನ್ವಿತ ಪ್ರಭುವಿನ ಪ್ರಭೆಯನ್ನ ಅನುಭವಿಸುವಂತೆಯೂ ಹಾಗೂ ನಾವೆಲ್ಲರ ವಿಶ್ವಾಸದಲ್ಲಿ ಆಳವಾಗಿ ಬೇರೂರುವಂತೆಯೂ ಈ ಹಬ್ಬ ನಮಗೆ ಕರೆ ನೀಡುತ್ತದೆ. ಯೇಸು ಸ್ವಾಮಿಯ ಈ ಸ್ವರ್ಗಾರೋಹಣ ಭೂಲೋಕದಲ್ಲಿ ಅವರ ಅಂತಿಮ ಸೇವಾ ಕಾರ್ಯದ ಸಮಾಪ್ತಿಯಲ್ಲ, ಬದಲಾಗಿ ಪ್ರಭು ಯೇಸು ಸ್ವಾಮಿ ಇಲ್ಲಿಯೇ ಈಗಲೇ ಪ್ರಸನ್ನರಾಗುವಂತಹ ಹೊಸ ವಿಧಾನವಾಗಿದೆ. ಈ ವಿಷಯಗಳನ್ನ ನಾವು ಮನಗಾಣಬೇಕು. ಈ ವಿಷಯವನ್ನ ನಾವು ಅರ್ಥೈಸಿಕೊಳ್ಳಬೇಕು. ಯಾಕೆಂದರೆ ಪ್ರಭು ಯೇಸು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಈ ಲೋಕಕ್ಕೆ ಬಂದರು. ಬರಡಾಗಿರುವ ನಮ್ಮ ಬದುಕಿಗೆ ಬೆಳಕಾಗಿ ಬಂದರು. ಸಮಾಧಾನವಿಲ್ಲದ ನಮ್ಮ ಜೀವನಕ್ಕೆ ಸಮಾಧಾನವಾಗಿ ಬಂದರು. ರಕ್ಷಣೆಯಾಗಿ ಬಂದರು. ಮೆಸ್ಸಾಯನಾಗಿ ಬಂದರು. ಹೀಗಿರುವಾಗ ಆ ಪ್ರಭುವಿನ ಮಹೋತ್ಸವ ಆಡಂಬರದ ಮಹೋತ್ಸವ. ಈ ಆಡಂಬರ ಮಹೋತ್ಸವ ದಿನದಲ್ಲಿ ನಮಗೆ ಬಲಿಪೂಜೆ ಇಲ್ಲ. ತುಂಬಾ ದುಃಖಕರವಾದ ವಿಷಯ. ಬರೀ ನಾವು ಯೂಟ್ಯೂಬ್ಗಳಲ್ಲಿ ಬಲಿಪೂಜೆನ ನೋಡ್ಕೊಳ್ತಾ ಇದ್ದೇವೆ. ನಮಗೆ ಪರಮಪ್ರಸಾದ ಸಂಸ್ಕಾರವಿಲ್ಲ. ತುಂಬಾ ಗಾಯವಾದ ವಿಷಯ. ಆ ಬಲಿಪೂಜೆಗೆ ದೇವಾಲಯಕ್ಕೆ ಬೆಳಗಿನ ಜಾವದಲ್ಲಿ ಎದ್ದು ಸಿದ್ಧರಾಗಿ ಅಪ್ಪ ಅಮ್ಮನನ್ನ, ಅಮ್ಮ ಅಪ್ಪನನ್ನ, ಅಪ್ಪ ಅಮ್ಮನನ್ನ, ಅಪ್ಪ ಅಮ್ಮ ಮಕ್ಕಳನ್ನ, ನಡೀರಿ ಬಲಿಪೂಜೆಗೆ ಟೈಮ್ ಆಯ್ತು, ಎದ್ದೇಳಿಲ್ವಾ ಇನ್ನು, ಏನ್ ಮಾಡ್ತಾ ಇದ್ದೀರಿ, ಪೂಜೆಗೆ ಟೈಮ್ ಆಯ್ತು, ಬೇಗ ಹೋಗಬೇಕು ಅನ್ನುವಂತ ಶಬ್ದಗಳೆಲ್ಲವೂ ಸತ್ತು ಹೋಗಿದೆ. ಇಲ್ಲಾಂದ್ರೆ ಮನೆಯಲ್ಲಿ ಬೆಳಗಿನ ಜಾವದಲ್ಲಿ ಒಂದು ಜಗಳ ಪ್ರಾರಂಭ. ನನಗೆ ನಿದ್ರೆ ಬರ್ತದೆ, ಇನ್ನು ಟೈಮ್ ಇದೆ ಹೀಗೆ. ಆದರೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳನ್ನು ಬಲಿಪೂಜೆಗೆ ಎಬ್ಬಿಸುತ್ತಾ ಇದ್ದದ್ದು, ಅಥವಾ ವಯಸ್ಸಾದವರು ತನ್ನ ಮಕ್ಕಳನ್ನ ಎಬ್ಬಿಸ್ತಾ ಇದ್ದದ್ದು, ಇದೆಲ್ಲವೂ ಒಂದು ಮನಸ್ಸಿನಲ್ಲಿ ಪ್ರತಿಬಿಂಬ. ಈ ಪ್ರತಿಬಿಂಬಗಳನ್ನ ಮೆಲುಕು ಹಾಕುವಾಗ ಗಾಯವಾಗುತ್ತದೆ. ಪ್ರಿಯರೇ, ಇವತ್ತು ದೇವಾಲಯಗಳೆಲ್ಲ ಮುಚ್ಚಿ ಹೋಗಿದೆ, ಬಲಿಪೂಜೆ ಇಲ್ಲ. ಫೇಸ್ಬುಕ್ ಅಲ್ಲಿಯೂ ಯೂಟ್ಯೂಬ್ ಅಲ್ಲೂ ಬಲಿಪು ನೋಡ್ತಾ ಇದ್ದೇವೆ, ಆದರೆ ಪೂರ್ತೀಕರಣವಿಲ್ಲ. ಎಷ್ಟು 100 ಬಲಿಪೂಜೆಗಳನ್ನ ನಾವು ಇಂಟರ್ನೆಟ್ ಜಾಲದಲ್ಲಿ ನೋಡಿದರೂ ಸಹ ಆ ದೇವಾಲಯದ ಪ್ರಸನ್ನತೆಯಲ್ಲಿ ಆ ಪ್ರಭು ಯೇಸುವಿನ ಪೂಜ್ಯ ಶರೀರವನ್ನು, ರಕ್ತವನ್ನು ಭುಜಿಸದೆ ನಮಗೆ ತೃಪ್ತಿ ಇಲ್ಲ. ಆ ದೇವಾಲಯದಲ್ಲಿ ಕುಳಿತು ಸಮೂಹವಾಗಿ ಆರಾಧಿಸದೆ ನಮಗೆ ತೃಪ್ತಿ ಇಲ್ಲ. ಆ ದೇವಾಲಯದಲ್ಲಿ ಹೋಗಿ ಸಾಷ್ಟಾಂಗವರೆಗೆ ಪರಮಪ್ರಸಾದ ಪೆಟ್ಟಿಗೆಯ ಮುಂದೆ ದೈವಾರಾಧನೆಯೊಂದಿಗೆ ನಾವು 1 ಗಂಟೆ 2 ಗಂಟೆ ಕುಳಿತುಕೊಳ್ಳುವಂತಹ ಸಮಾಧಾನ ನಮಗೆ ಇಲ್ಲಿ ಸಿಕ್ಕುವುದಿಲ್ಲ.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಏನೇ ಸಿಕ್ಕಬಹುದು, ಲಾಕ್ ಡೌನ್ ಆಗಿರಬಹುದು, ಸೀಲ್ ಡೌನ್ ಆಗಿರಬಹುದು, ಏನೇ ಸೀಲ್ ಡೌನ್ ಲಾಕ್ ಡೌನ್ ಆಗೋದು ಒಂದು ರೀತಿಯಾದಂತಹ ವ್ಯತ್ಯಸ್ತ. ಆದರೆ ಇವತ್ತು ಪವಿತ್ರ ಬಲಿ ಪೂಜೆಗೆ ಸೀಲ್ ಡೌನ್ ಆಗಿ ಹೋಗಿದೆ, ಆರಾಧನೆಗಳಿಗೆ ಸೀಲ್ ಡೌನ್ ಆಗಿ ಹೋಗಿದೆ, ಸಂಸ್ಕಾರಗಳಿಗೆ ಸೀಲ್ ಡೌನ್ ಆಗಿದೆ. ತುಂಬಾ ಆಘಾತ ತರುವಂಥದ್ದು. ಇಡೀ ವಿಶ್ವದಲ್ಲಿರುವಂತಹ ಮಾನವ ಕೋಟಿಗಾಗಿ ಪ್ರಾರ್ಥಿಸುತ್ತಾ ಇದ್ದಂತಹ ಕ್ರಿಸ್ತಿಯ ಜೀವನ, ಇಡೀ ಏನೇ ಒಂದು ಚಂಡಮಾರುತ ಬರಲಿ, ಒಂದು ಭೂಕಂಪ ಬರಲಿ, ಒಂದು ಸುನಾಮಿ ಬರಲಿ, ಒಂದು ಫ್ಲಡ್ ಬರಲಿ, ಯಾವ ರೋಗಗಳೇ ಬರಲಿ, ಏನೇ ವ್ಯಾಪಿಸಿದ್ರು ಸಹ ಲೋಕದಲ್ಲಿ ಪ್ರತಿಯೊಬ್ಬ ಕ್ರೈಸ್ತರು, ಪ್ರತಿಯೊಂದು ಕಥೋಲಿಕ ಧರ್ಮ ಸಭೆಯಲ್ಲಿರುವಂತಹ ಪ್ರತಿಯೊಂದು ಕ್ರೈಸ್ತರು ಒಮ್ಮನಸ್ಸಿನಿಂದ, ಉಪವಾಸಗಳಿಂದ, ಆರಾಧನೆಗಳಿಂದ, ಬಲಿಪೂಜೆಗಳಿಂದ ಪ್ರಾರ್ಥಿಸುತ್ತಿದ್ದಂತಹ ಒಂದು ಶ್ರೇಷ್ಠವಾದಂಥದ್ದು. ಆದರೆ ಅವೆಲ್ಲವುಗಳಿಗೆ ಸೈತಾನ ಒಂದು ಫುಲ್ ಸ್ಟಾಪ್ನ ಇಟ್ಟುಬಿಟ್ಟಿದ್ದಾನೆ. ಈ ಕೊರೋನಾಗಾಗಿ ಒಂದು ಪಕ್ಷ ಇಂದು ಎಲ್ಲ ದೇವಾಲಯಗಳು ತೆರೆಯಲ್ಪಟ್ಟಿದ್ದರೆ, ಪ್ರಾರ್ಥನೆಗಳಿದ್ದಿದ್ದರೆ, ಎಷ್ಟು ದೇವಾಲಯಗಳಲ್ಲಿ ಆರಾಧನೆಗಳು, ಪರಮಪ್ರಸಾದ ಆರಾಧನೆಗಳು, ಬಲಿಗಳು, ಎಷ್ಟು ಸ್ತುತಿಗಳು, ಉಪವಾಸ ಪ್ರಾರ್ಥನೆಗಳು ನಡೀತಾ ಇತ್ತು. ಎಲ್ಲವೂ ಸ್ತಬ್ಧವಾಗಿ ಹೋಗಿದೆ. ಪ್ರಿಯರೇ, ಸತ್ಯ ಹೇಳಬೇಕಾದರೆ ಇಂದು ನಾವು ಯೇಸು ಸ್ವಾಮಿಯ ಸ್ವರ್ಗಾರೋಹಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆದರೆ ಈ ಸ್ವರ್ಗಾರೋಹಣ ಮಹೋತ್ಸವದ ಒಂದು ಆಡಂಬರ ಸಹ ನಮಗೆ ಕಾಣ್ತಾ ಇಲ್ಲ. ಗಾಯನೆ ಕಾಣ್ತಾ ಇದೆ, ಒಂದು ಸ್ಮಶಾನ ಜೀವನವೇ ನಮಗೆ ಕಾಣ್ತಾ ಇದೆ. ಒಂದು ಆನಂದವಿಲ್ಲ. ಈಗ ಸ್ವರ್ಗಾರೋಹಣ ಮಹೋತ್ಸವದ ಈ ಸಂದರ್ಭವೂ ಸಹ ನಮ್ಮ ಮುಂದೆ ಒಂದು ಮಂಕು ಬಡಿದಂತಾಗಿದೆ. ಅದರಿಂದ ಇದು ಒಂದು ಗಾಯವಿಸಲಿ. ಇನ್ನು ಯಾವಾಗ ದೇವಾಲಯಗಳು ತೆರೆಯುತ್ತದೆ ಎಂದು ನಮಗೆ ಗೊತ್ತಿಲ್ಲ. ಆದರೆ ನಾವು ಮೊಣಕಾಲೂರಬೇಕು ಮನೆಗಳಲ್ಲಿ. ದೇವಾಲಯವು ತೆರೆದು ಬಲಿಪೂಜೆ, ಗಂಟ ಆರಾಧನೆಗಳಲ್ಲಿ ನಾವು ಪ್ರಭು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಭುಜಿಸುವರಾಗಬೇಕು. ಸಮೂಹವಾಗಿ ಎಲ್ಲ ಸಭೆಗಳು ದೇವರನ್ನು ಆರಾಧಿಸುವರಾಗಬೇಕು. ಅದಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸಬೇಕು. ಪ್ರಿಯರೇ, ದಯವಿಟ್ಟು ಸಮಯಗಳನ್ನು ವ್ಯರ್ಥ ಮಾಡಬೇಡಿ. ಪ್ರಾರ್ಥಿಸಲು ಸಮಯವನ್ನು ಕೊಡಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ನಾವೆಲ್ಲರೂ ದೇವರ ಮಕ್ಕಳಾಗಿ ಕರೆ ಹೊಂದಿದ್ದೇವೆ. ಈ ಒಂದು ಆಡಂಬರವಾದ ಮಹೋತ್ಸವವನ್ನು ನಮ್ಮ ಕೈಲಿ ಆಚರಿಸಲಿಕ್ಕೆ ಆಗಲಿಲ್ಲ. ಒಳ್ಳೆಯ ನಮ್ಮ ಮುಂದೆ ಇರುವಂತಹ ಇಡೀ ವರ್ಷದಲ್ಲಿ ಶ್ರೇಷ್ಠವಾದಂತಹ ಮಹೋತ್ಸವ ಆಗಿರುವಂತಹ ಪವಿತ್ರ ಶುಕ್ರವಾರವನ್ನ, ಸಾಂಗ್ಯವನ್ನ ಹಾಗೂ ಪ್ರಭು ಯೇಸುವಿನ ಪುನರುತ್ಥಾನದ ಸಬ್ಬಾತ್ ಪ್ರಾರಂಭವನ್ನ ನಮಗೆ ಆಚರಿಸಲಿಕ್ಕೆ ಆಗಲಿಲ್ಲ. ಪ್ರಿಯರೇ, ಇದು ಒಂದು ಆತಂಕದ ಗಳಿಗೆ. ಅದರಿಂದ ಆದಷ್ಟು ಬೇಗ ದೇವರ ಕರುಣೆ, ದೇವರ ಕೃಪೆ ಈ ಲೋಕದ ಮೇಲೆ ಸುರಿಯುವಂತೆ, ಈ ಲೋಕವನ್ನ ವ್ಯಾಪಿಸಿರುವಂತಹ ಈ ಕೊರೋನಾ ವೈರಸ್ ನಾಶವಾಗುವಂತೆ ನಾವು ಪ್ರಾರ್ಥಿಸೋಣ. ಇದಕ್ಕಿಂತ ಹೆಚ್ಚಾದಂತಹ ಹೋರಾಟವು ನಮ್ಮ ಮುಂದೆ ಇದೆ. ಬರುವಂತಹ ಹೋರಾಟ ಈ ಕೊರೋನಾಗಿಂತ ಹೆಚ್ಚಾದ ಹೋರಾಟವಾಗಿರಬಹುದು. ಮುಂದೆ ಬರುವಂತದ್ದು. ನಾವು ಶಕ್ತರಾಗಬೇಕು. ನಮ್ಮ ವಿಶ್ವಾಸವನ್ನು ಕೆಡುವುದಕ್ಕಾಗಿ ಸೈತಾನ ಹಾಕಿರುವ ಒಂದು ಕಿಣಿಯಾಗಿದೆ, ತೋಡಿರುವಂತಹ ಒಂದು ಕಿಣಿಯಾಗಿದೆ. ಪ್ರತಿಯೊಬ್ಬರ ವಿಶ್ವಾಸಗಳು ಸತ್ತು ಹೋಗುವಂತೆ, ಪ್ರತಿಯೊಬ್ಬರು ದೇವರನ್ನ ಮರೆತು ಹೋಗುವಂತೆ, ಪ್ರತಿಯೊಬ್ಬರು ಪ್ರಾರ್ಥನೆಗಳನ್ನ ಮರೆತು ಹೋಗುವಂತೆ, ಪ್ರತಿಯೊಬ್ಬರು ಬಲಿಗಳನ್ನ ಮರೆತು ಹೋಗುವಂತೆ, ಪ್ರತಿಯೊಬ್ಬರು ಆರಾಧನೆಗಳನ್ನ ಮರೆತು ಹೋಗುವಂತೆ, ಪ್ರತಿಯೊಬ್ಬರು ಧ್ಯಾನಗಳನ್ನ ಮರೆತು ಹೋಗುವಂತೆ ಮಾಡುವಂತದ್ದಾಗಿದೆ ಈ ಸೈತಾನನ ಈ ಹೋರಾಟದ ಕೆಲಸ. ಸೈತಾನನ ಈ ಲೋಕದ ವಿರುದ್ಧವಾಗಿ ಎಂಥ ವಿಧವಾದ ಕಿಣಿಯನ್ನು ತೋಡಿದರೂ ಸಹ ಅವೆಲ್ಲವೂ ಒಳಿತಿಗಾಗಿ ಆಗಿರುತ್ತದೆ. ಅದನ್ನು ಒಳಿತಿಗಾಗಿ ದೇವರು ಮಾರ್ಪಡಿಸುತ್ತಾರೆ. ಮನುಷ್ಯರಾಗಿರುವ ಪ್ರತಿಯೊಬ್ಬರು ಪಾಪಗಳಿಂದ ಬಿಡುಗಡೆ ಹೊಂದಿ ದೇವರನ್ನು ಕಂಡುಕೊಳ್ಳುವುದಕ್ಕಾಗಿ, ದೇವರತ್ತ ತಲೆ ಎತ್ತುವುದಕ್ಕಾಗಿ ದೇವರು ಇದನ್ನು ಪರಿಣಮಿಸುತ್ತಾರೆ. ಆದ್ದರಿಂದ ಪ್ರಿಯರೇ, ನಾವು ಪ್ರಾರ್ಥಿಸಬೇಕು. ಪವಿತ್ರ ಆತ್ಮರ ಕೃಪೆಗಾಗಿ ನಾವು ಪ್ರಾರ್ಥಿಸಬೇಕು. ಪವಿತ್ರ ಆತ್ಮರು ನಮ್ಮಲ್ಲಿ ಇಳಿದು ಬರುವುದಕ್ಕಾಗಿ ಪ್ರಾರ್ಥಿಸಬೇಕು. ಆದ್ದರಿಂದ ನಾವು ಆ ಪವಿತ್ರ ಆತ್ಮರಿಗಾಗಿ ಹಂಬಲಿಸಿ ಪ್ರಾರ್ಥಿಸೋಣ. ಓ ಶಕ್ತಿಯ ಪವಿತ್ರ ಆತ್ಮರೇ, ಇಳಿದು ಬನ್ನಿರಿ. ಅಂದು ಜಲರಾಶಿಯ ಮೇಲೆ ಚಲಿಸುತ್ತಿದ್ದ ಪವಿತ್ರ ಆತ್ಮರೇ, ಇಂದು ಈ ಭೂಲೋಕದ ಮೇಲೆ ಚಲಿಸಲು ಬನ್ನಿ. ಈ ಭೂಲೋಕದಲ್ಲಿ ಮನುಷ್ಯರ ಮೇಲೆ ದಬ್ಬಾಳಿಕೆ ಮಾಡುವಂತಹ ಈ ಕೊರೋನಾ ವೈರಸ್ಗಳು, ಅದಕ್ಕಿಂತ ಶಕ್ತವಾದಂತಹ ವೈರಸ್ಗಳು
ಪವಿತ್ರಾತ್ಮರೇ, ನಿಮ್ಮ ಶ್ವಾಸವನ್ನು ಊದಿ ನಾಶ ಮಾಡಿರಿ, ನಿಮ್ಮ ಶ್ವಾಸವನ್ನು ಊದಿ ನಾಶ ಮಾಡಿ ನಮ್ಮೆಲ್ಲರಿಗೂ ಬಿಡುಗಡೆಯನ್ನು ಕೊಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತಹ ಗಳಿಗೆ ಪ್ರಿಯರೇ, ನಾವು ಪ್ರಾರ್ಥಿಸುವುದು ದೇವರಿಗೆ ಕೇಳಬೇಕಾದರೆ ನಾವು ಸನ್ಮನಸ್ಸುಳ್ಳವರಾಗಬೇಕು. ನಾವೆಲ್ಲರೂ ನಿಜವಾದ ಪ್ರೀತಿ ಕ್ಷಮೆಯ ಜೀವನದಲ್ಲಿರಬೇಕು. ಅದರಿಂದ ನಾವು ಪ್ರಾರ್ಥಿಸುವ ನಿಮ್ಮ ಸಮಯಗಳನ್ನು ವ್ಯರ್ಥ ಮಾಡಬೇಡಿ, ಪ್ರಾರ್ಥಿಸಿರಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಮುಂದೆ ಬರುವಂತಹ ಮೊಬೈಲ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಬರುವಂತಹ ದೇವರ ವಾಕ್ಯಗಳಿಗೆ ಕಿವಿಗೊಡಲು ಪ್ರಯತ್ನಿಸಿ. ಆ ಸಮಯವನ್ನು ಸಾಧನ ಮಾಡಿಕೊಳ್ಳಿ. ಯಾಕೆಂದರೆ ಇಲ್ಲದಿದ್ದರೆ ಸೈತಾನ ನಮ್ಮನ್ನು ಕೊಳ್ಳೆ ಹೊಡೆದು ಬಿಡುತ್ತಾನೆ. ಹಾಗೆಯೇ ಈ ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ ಮೂಲಕವಾಗಿ ನೀವು ಧ್ಯಾನಿಸುವಂತ ಈ ಬೆಳಗಿನ ಜಾವದ 5 ಗಂಟೆಯ ಈ ಒಂದು ಧ್ಯಾನವನ್ನ ಹಾಗೂ ಸಂಜೆ 3:30 ಗಂಟೆಯ ಲೈವ್ ಧ್ಯಾನವನ್ನ ಸಹ ವೀಕ್ಷಿಸಿ ಹಾಗೂ ಪರರಿಗೆ ಶೇರ್ ಮಾಡಿ. ಯಾಕೆಂದರೆ ನಾವು ದೇವರನ್ನ ಕಂಡುಕೊಳ್ಳುವುದಕ್ಕಾಗಿದೆ. ಇದು ದೇವರ ಪದ್ಧತಿಯಾಗಿದೆ. ಇದು ದೇವರು ನಮಗೆ ಕೊಡುವಂತಹ ಒಂದು ಕೃಪೆಯಾಗಿದೆ. ಅದರಿಂದ ದೇವರು ಕೊಡುವಂತಹ, ದೇವರಾಡುವ ಪವಿತ್ರಾತ್ಮ ಮೂಲಕವಾಗಿ, ದೇವರಾಡುವ ಪ್ರತಿಯೊಂದು ಶಬ್ದಗಳ ಮೂಲಕವಾಗಿ, ಪ್ರತಿಯೊಂದು ವಾಕ್ಯಗಳ ಮೂಲಕವಾಗಿ ನಾವು ನಮ್ಮನ್ನು ಬಲಪಡಿಸುತ್ತಾ ಈ ಲೋಕದಲ್ಲಿ ಸೋತು ಹೋಗದೆ ನಾವು ವಿಶ್ವಾಸಿಗಳಾಗಿ ಬಾಳೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಈ ಸಮಯ ಒಂದು ಸುಂದರವಾದ ಸಮಯವೂ ಹೌದು. ಈ ಸುಂದರವಾದ ಸಮಯದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಕುರಿಗೊಲ್ಲನು ಕೊಳಲನ್ನೂದಿ ತನ್ನ ಕುರಿಗಳನ್ನು ಕರೆಯುವಂತೆ ಕರೆಯುವನು ದೇವರು. ಏಕೆಂದರೆ ನಮ್ಮ ಗೊಲ್ಲರಾಗಿದ್ದಾರೆ ಪ್ರಭು ಯೇಸು. ಕುರಿಗಾಯಿಯಾಗಿರುವ ಪ್ರಭು ಯೇಸುವೇ, ನಿಮ್ಮ ಶಬ್ದವನ್ನು ಕೇಳಿ ನಿಮ್ಮ ನೋಡಿಗೆ ಬರುವಂತೆ ನಮ್ಮನ್ನು ಮಾಡಿರಿ. ನಮಗೋಸ್ಕರ ಈ ಲೋಕಕ್ಕೆ ಬಂದು ಮರಣ ಹೊಂದಿ, ಮರಣವನ್ನು ಜಯಿಸಿ ಪುನರುತ್ಥಾನರಾಗಿ ಸ್ವರ್ಗಾರೋಹಣವಾಗಿರುವ ಪ್ರಭು ಯೇಸುವೇ, ನಾವು ನಿಮ್ಮ ಕುರಿಗಳಾಗಿದ್ದೇವೆ, ನಿಮ್ಮ ಹಿಂಬಾಲಿಸುವ ಮಕ್ಕಳಾಗಿದ್ದೇವೆ. ಕರುಣಿಸಿರಿ ರಾಜ. ಸ್ವಾಮಿ, ನೀವು ಸ್ವರ್ಗಾರೋಹಣರಾದಂತಹ ಈ ಪರಿಶುದ್ಧವಾದ ಸಮಯ, ಸ್ವರ್ಗಕ್ಕೆ ಆರೋಹಣವಾದ ದಿನದವರೆಗೆ ನೀವು ಮಾಡಿದ ಕಾರ್ಯಗಳು, ಬೋಧನೆಗಳು, ಇವೆಲ್ಲವನ್ನ ನಾವು ಧ್ಯಾನಿಸುತ್ತಾ ಇದ್ದೇವೆ. ನಿಮ್ಮ ಜೀವನದ ಆ ಆಧಾರದ ವಾಕ್ಯಗಳೇ ಇಂದು ನಮ್ಮನ್ನು ನಿಮ್ಮ ಸಾಮ್ರಾಜ್ಯವನ್ನು ಸೇರುವಂತೆ ಮಾಡಿದೆ. ಸ್ವಾಮಿ, ಸ್ವರ್ಗಾರೋಹಣಕ್ಕೆ ಮುಂಚಿತವಾಗಿಯೇ ನೀವು ನಿಮ್ಮ ಪ್ರೇಷಿತರನ್ನು ಆರಿಸಿಕೊಂಡಿರಿ. ಅವರನ್ನು ಪವಿತ್ರಾತ್ಮರ ಮುಖಾಂತರವಾಗಿ ಅವರಿಗೆ ಉಪದೇಶವನ್ನು ಮಾಡಿದ್ದೀರಿ. ಹೌದು ಪ್ರಿಯರೇ, ಯಾಕೆಂದರೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 1ನೇ ಅಧ್ಯಾಯದಲ್ಲಿ 2ನೇ ವಾಕ್ಯಗಳಲ್ಲಿ ನಾವು ಧ್ಯಾನಿಸುತ್ತೇವೆ. ಸ್ವಾಮಿ ದೇವ, ಪವಿತ್ರಾತ್ಮರ ಮೂಲಕವಾಗಿ ನೀವು ಪ್ರೇಷಿತರಿಗೆ ಉಪದೇಶವನ್ನು ಮಾಡಿದ್ದೀರಿ. ಆ ಉಪದೇಶವು ಅದೇ ಪ್ರೇಷಿತರ ಮೂಲಕವಾಗಿ ನಾವು ಆಲಿಸುವಂತೆ ಪವಿತ್ರ ಗ್ರಂಥದ ಮೂಲಕವಾಗಿ ನೀವು ಬರೆಯಲ್ಪಟ್ಟಿರಿ. ಇಂದು ನಾವು ಅದನ್ನ ಆಲಿಸಿ ಧ್ಯಾನಿಸುವಂತೆ ಮಾಡಿದಿರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಮರಣ ಹೊಂದಿದ ಬಳಿಕ, ಪುನರುತ್ಥಾನ ಹೊಂದಿದ ಬಳಿಕ 40 ದಿನಗಳ ಕಾಲ ನೀವು ಪ್ರೇಷಿತರಿಗೆ ದರ್ಶನವನ್ನ ಕೊಟ್ಟಿರಿ. ಪ್ರಿಯ ಪ್ರಭುವೇ, ನಾವು ಸಹ ನಿಮ್ಮ ದರ್ಶನಗಳಲ್ಲಿ ಒಂದಾಗಲು ನಿಮ್ಮ ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿರಿ. ಸ್ವಾಮಿ, ನೀವು ಅವರನ್ನ ನಿಮ್ಮ ಪವಿತ್ರಾತ್ಮರಿಂದ ತುಂಬಿ
ದೇವರ ಸಾಮ್ರಾಜ್ಯವನ್ನು ಕುರಿತು ಅವರಿಗೆ ನೀವು ಬೋಧಿಸಿದಿರಿ. ಸ್ವಾಮಿ, ನಾವು ಸಹ ಇಂದು ನಿಮ್ಮನ್ನು ಕುರಿತು ಬೋಧಿಸುವಂತೆ ಮಾಡಿರಿ. ನೀವು ಜೆರುಸಲೇಮನ್ನು ಬಿಟ್ಟು ಹೋಗಬೇಡಿ, ನಾನು ನಿಮಗೆ ತಿಳಿಸಿದಂತೆ ನನ್ನ ಪಿತನು ವಾಗ್ದಾನ ಮಾಡಿರುವ ವರಕ್ಕಾಗಿ ಕಾದುಕೊಂಡಿರಿ ಎಂಬುದಾಗಿ ಪ್ರೇಷಿತರನ್ನು ನೀವು ಪ್ರೇರೇಪಿಸಿದಿರಿ. ಯೋಹಾನನು ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಾ ಇದ್ದನು, ಆದರೆ ಬರುವ ದಿನಗಳಲ್ಲಿ ಪವಿತ್ರಾತ್ಮರಿಂದ ನೀವು ದೀಕ್ಷಾ ಸ್ನಾನವನ್ನು ಪಡೆಯುವಿರಿ ಎಂಬುದಾಗಿ ನೀವು ಆಜ್ಞಾಪಿಸಿದಿರಿ. ಸ್ವಾಮಿ, ಇಂದು ಅದೇ ಪವಿತ್ರಾತ್ಮರನ್ನು ನಮಗೆ ಕೊಡಿರಿ ಸ್ವಾಮಿ ದೇವ. ಅದೇ ಪವಿತ್ರ ಆತ್ಮರಿಗಾಗಿ ನಾವು ಕಾದು ಕುಳಿತುಕೊಂಡಿದ್ದೇವೆ. ಸ್ವರ್ಗಾರೋಹಣರಾದ ಪ್ರಭು ರಕ್ಷಕ ಯೇಸುವೇ, ನಿಮ್ಮ ದಿವ್ಯ ಪ್ರೇಮದಿಂದ ಅಭಿಷೇಕ ಮಾಡಿರಿ. ಈ ಲೋಕವನ್ನು ಜಯಿಸಲು ಅಭಿಷೇಕ ಮಾಡಿರಿ. ಪಾಪವನ್ನು ತ್ಯಜಿಸಲು ಶುದ್ಧನಾಗಿ ಬಾಳಲು ಅಭಿಷೇಕ ಮಾಡಿರಿ. ಶುದ್ಧನಾಗಿ ಬಾಳಲು ಅಭಿಷೇಕ ಮಾಡಿರಿ. ಸತ್ಯ ವಚನ ಸಾರಲು ಸಾಕ್ಷಿಯಾಗಿ ಬಾಳಲು ದುಃಖವನ್ನು ಸಹಿಸಲು ಕಷ್ಟದಲ್ಲೂ ಸ್ತುತಿಸಲು ಅಭಿಷೇಕ ಮಾಡಿರಿ. ಪಾವನಾತ್ಮರ ಅಭಿಷೇಕದಿ ರೋಗ ಸೌಖ್ಯವ ಪಡೆದು ಸೈತಾನನ ಗೆಲ್ಲಲು ಅಭಿಷೇಕ ಮಾಡಿರಿ. ನಿಮ್ಮೊಂದಿಗೆ ಬಾಳುತ್ತ ನಿಮಗೆ ಸಾಕ್ಷಿಯಾಗಿ ಜೀವಿಸುವ ಕೃಪೆ ಕರುಣಿಸಿರಿ. ಯೇಸುವೇ, 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 ಈ ಎರಡನೆಯ ದಿನದ ನೊವೇನದಲ್ಲಿ ನಾವು ಒಂದಾಗುವ. ನಿಮ್ಮ ಹೃದಯದ ಮೇಲೆ ನಿಮ್ಮ ಕೈಗಳನ್ನು ಇಟ್ಟುಕೊಳ್ಳಿ.
ಹೇಳಿಕೊಡುವಂತಹ ಪ್ರಾರ್ಥನೆಯನ್ನ ವಿಶ್ವಾಸದಲ್ಲಿ, ಪವಿತ್ರಾತ್ಮರೇ ನಾನು ನಿಮ್ಮನ್ನು ವಿಶ್ವಾಸಿಸುತ್ತೇನೆ ಎಂಬುದಾಗಿ ಈ ಪ್ರಾರ್ಥನೆಯನ್ನು ನಾವು ಪುನರಾವರ್ತಿಸೋಣ. ಮೊದಲಿಗೆ ಪಶ್ಚಾತ್ತಾಪದ ವಿಧಾನದ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸೋಣ. ಹೇಳಿಕೊಡುವುದನ್ನ ಪುನರಾವರ್ತಿಸಿ ಸಾವಧಾನವಾಗಿ ಕುಳಿತುಕೊಳ್ಳಿ. ಓ ದೇವರೇ, ಓ ದೇವರೇ, ಪಾಪಿಯಾದ ನನಗೆ ದಯ ತೋರಿರೆ. ಪಾಪಿಯಾದ ನನಗೆ ದಯ ತೋರಿರಿ. ಎಲ್ಲ ಕೊಡುಗೆಗಳ ದಾತರು, ಎಲ್ಲ ಕೊಡುಗೆಗಳ ದಾತರು, ಸರ್ವ ಸೃಷ್ಟಿಗಳ ಒಡೆಯರು, ಸರ್ವ ಸೃಷ್ಟಿಗಳ ಒಡೆಯರು ಆದ ನಿಮ್ಮನ್ನು ನನ್ನ ಪಾಪಗಳ ಮತ್ತು ದ್ರೋಹಗಳ ದೆಸೆಯಿಂದ ನೋಯಿಸಿರುವುದಕ್ಕಾಗಿ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡುತ್ತೇನೆ. ಪವಿತ್ರಾತ್ಮರ ಸಹಾಯದಿಂದ ಇನ್ನು ಮುಂದೆ ಪಾಪ ಮಾಡುವುದೇ ಇಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುತ್ತೇನೆ. ಆಮೇನ್. ದೀನತೆಯ ಪ್ರಾರ್ಥನೆ. ಓ ದೇವರೇ, ಗರ್ವಿಷ್ಠರನ್ನು ಎದುರಿಸಿ ದೀನರಿಗೆ ದಯ ತೋರಿಸುವವರೇ, ನಿಮ್ಮ ಒಬ್ಬರೇ ಕುಮಾರರು ತಮ್ಮನ್ನೇ ವಿಶ್ವಾಸಿಗಳೆಲ್ಲರಿಗೆ ಮಾದರಿಯಾಗಿ ನೀಡಿದಂತಹ ಮೌಲ್ಯವನ್ನು ನಮಗೆ ದಯಪಾಲಿಸಿರಿ. ಹೀಗೆ ನಾವು ನಮ್ಮ ಅಹಂಕಾರ ವರ್ತನೆಯಿಂದ ನಿಮ್ಮನ್ನು ಎಂದಿಗೂ ನೋಯಿಸದೆ ದೀನತೆಯ ಮೂಲಕ ನಿಮ್ಮ ಕೃಪಾವರವನ್ನು ಪಡೆಯುವಂತಾಗಲಿ. ಪ್ರಾರ್ಥನೆಯನ್ನು ಅದೇ ಕರ್ತ ಕ್ರಿಸ್ತರ ಮುಖಾಂತರ ಮಾಡುತ್ತೇವೆ. ಆಮೆನ್. ಪವಿತ್ರಾತ್ಮರಿಗಾಗಿ ಪ್ರಾರ್ಥನೆ. ಮಹಾಪರಿಶುದ್ಧ ಆತ್ಮರೇ, ದೈವಿಕ ಸಹಾಯಕರೇ, ದೀನತೆಯ ದೀನರ ಪಿತನೆ, ಬಾಧೆಯಲ್ಲಿರುವವರಿಗೆ ಉಪಶಮನವೇ, ಹೃದಯದ ಪ್ರಕಾಶವೇ, ಆತ್ಮಗಳನ್ನು ಪರಿಶುದ್ಧಗೊಳಿಸುವವರೇ, ಇಗೋ ನಿಮ್ಮ ಪ್ರಸನ್ನತೆಯಲ್ಲಿ ಸಾಷ್ಟಾಂಗವೆರಗುತ್ತೇವೆ. ಘನಮಾನ ಗೌರವದೊಂದಿಗೆ ನಿಮ್ಮನ್ನು ಆರಾಧಿಸುತ್ತೇನೆ. ಸಾವಿರ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ನಿಮ್ಮ ಸಿಂಹಾಸನದ ಮುಂದೆ ನಿಂತಿರುವ ದೂತರೊಂದಿಗೆ ಸೇರಿ ನಾನು ಸಹ ಪರಿಶುದ್ಧರು ಎಂದು ಹೇಳುತ್ತೇನೆ. ನೀವು ಪಿತ ಮತ್ತು ಪುತ್ರರೊಂದಿಗೆ ಸತ್ಯವಾಗಿರುವವರೆಂದು ದೃಢವಾಗಿ ವಿಶ್ವಾಸಿಸುತ್ತೇನೆ. ನೀವು ನನ್ನ ಆತ್ಮವನ್ನು ರೂಢಿಸಿ ರಕ್ಷಿಸುತ್ತೀರಿ ಎಂದು ನಿಮ್ಮ ಒಳಿತಿನಲ್ಲಿ ಭರವಸೆ ಇಡುತ್ತೇನೆ. ಓ ದಿವ್ಯ ಪ್ರಭುವೇ, ಓ ದಿವ್ಯ ಪ್ರೇಮವೇ, ನನ್ನ ಎಲ್ಲಾ ಭಕ್ತಿ ಭಾವದೊಂದಿಗೆ
ನನ್ನ ಎಲ್ಲ ಭಕ್ತಿ ಭಾವದೊಂದಿಗೆ ಈ ಲೋಕದಲ್ಲಿರುವ ಎಲ್ಲವುಗಳಿಗಿಂತ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ. ಈ ಲೋಕದಲ್ಲಿರುವ ಎಲ್ಲವುಗಳಿಂದ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ. ಏಕೆಂದರೆ ನಿರಂತರ ಒಳಿತಿಗೂ ನನ್ನ ಪ್ರೀತಿಗೂ ನೀವೊಬ್ಬರೇ ಯೋಗ್ಯರು. ನಿರಂತರ ಒಳಿತಿಗೂ ನನ್ನ ಪ್ರೀತಿಗೂ ನೀವೊಬ್ಬರೇ ಯೋಗ್ಯರು. ನಿಮ್ಮ ಪವಿತ್ರ ಪ್ರೇರಣೆಗೆ ನನ್ನ ಕೃತಜ್ಞತೆ ಹಾಗೂ ಕುರುಡುತನದಿಂದ ನಾನು ನಿಮ್ಮನ್ನು ಆಗಾಗ ನೋಯಿಸಿದ್ದೇನೆ. ಉನ್ನತ ಒಳಿತಾದ ನಿಮ್ಮನ್ನು ನೋಯಿಸಿದಕ್ಕಾಗಿ ನನ್ನನ್ನು ಕ್ಷಮಿಸುವಂತೆ ಕಣ್ಣೀರಿನಿಂದ ಪ್ರಾರ್ಥಿಸುತ್ತೇನೆ. ನಾನು ನನ್ನ ಕಠಿಣ ಹೃದಯವನ್ನು ನಿಮಗೆ ಅರ್ಪಿಸುತ್ತೇನೆ. ಮತ್ತು ನಿಮ್ಮ ಬೆಳಕಿನ ಕಿರಣಗಳು ಹಾಗೂ ನಿಮ್ಮ ಬೆಂಕಿಯ ಜ್ವಾಲೆಯಿಂದ ನನ್ನ ಹೃದಯವನ್ನು ಛೇದಿಸಿ ನನ್ನ ಕಲ್ಮಶಗಳನ್ನು ಹೋಗಲಾಡಿಸುವಂತೆ ಪ್ರಾರ್ಥಿಸುತ್ತೇನೆ. ಮಹಾಪರಿಶುದ್ಧ ಕನ್ಯಾಮರಿಯಮ್ಮನವರ ಆತ್ಮವನ್ನು ಅಪಾರ ಕೃಪೆಗಳಿಂದ ತುಂಬಿ ಪ್ರೇಷಿತರ ಹೃದಯಗಳನ್ನು ಪವಿತ್ರಾತ್ಮ ಅತ್ಯಾಸಕ್ತಿಯಿಂದ ತುಂಬಿದ ನೀವು ನನ್ನ ಹೃದಯವನ್ನು ನಿಮ್ಮ ಪ್ರೀತಿಯಿಂದ ತುಂಬಿ ಹೊತ್ತಿ ಉರಿಯುವಂತೆ ಮಾಡಿರಿ. ದೈವಿಕ ಆತ್ಮರು ನೀವು ಎಲ್ಲಾ ದುಷ್ಟ ಆತ್ಮಗಳ ವಿರುದ್ಧ ಧೈರ್ಯವನ್ನು ನೀಡಿರಿ. ಅಗ್ನಿಯೂ ನೀವೇ, ನಿಮ್ಮ ಪ್ರೀತಿಗಾಗಿ ಉರಿಯುವ ದಾಹವನ್ನು ಹೊತ್ತಿಸಿರಿ. ಬೆಳಕು ನೀವೇ, ನಿತ್ಯ ಆಶೀರ್ವಾದಗಳನ್ನು ಕುರಿತು ಜ್ಞಾನವನ್ನು ನನ್ನಲ್ಲಿ ಬೆಳಗಿಸಿರಿ. ಶಾಂತಿಯ ಪಾರಿವಾಳ ನೀವೇ, ನನ್ನ ಕಷ್ಟಗಳ ಬಿರುಗಾಳಿಯನ್ನು ದೂರ ಸರಿಸಿರಿ. ನಾಲಿಗೆಯೂ ನೀವೇ, ನನ್ನನ್ನು ಸದಾ ಸ್ತುತಿಸಲು ಕಲಿಸಿರಿ. ನಿಮ್ಮನ್ನು ಸದಾ ಸ್ತುತಿಸಲು ಕಲಿಸಿರಿ. ಮೇಘವೂ ನೀವೇ, ನಿಮ್ಮ ರಕ್ಷಣೆಯ ನೆರಳಿನಲ್ಲಿ ಒದಗಿಸಿರಿ. ಎಲ್ಲಾ ಸ್ವರ್ಗೀಯ ವರದಾನಗಳನ್ನು ನೀಡುವವರೂ ನೀವೇ. ನಿಮ್ಮ ಕೃಪೆಯಿಂದ ನನ್ನನ್ನು ಸಜೀವಗೊಳಿಸಿರಿ. ನಿಮ್ಮ ಪ್ರೀತಿಯಿಂದ ನನ್ನನ್ನು ಶುದ್ಧೀಕರಿಸಿರಿ. ನಿಮ್ಮ ಜ್ಞಾನದಿಂದ ನನ್ನನ್ನು ಬೆಳಗಿರಿ. ನಿಮ್ಮ ಒಳಿತಿನ ಪ್ರಯುಕ್ತ ನನ್ನನ್ನು ನಿಮ್ಮ ದತ್ತು ಪುತ್ರಿಯನ್ನಾಗಿ ಸ್ವೀಕರಿಸಿರಿ. ನಿಮ್ಮ ಅನಂತ ದಯೆಯಿಂದ ನನ್ನನ್ನು ರಕ್ಷಿಸಿರಿ ಎಂದು ಬೇಡುತ್ತೇನೆ. ಅದಕ್ಕಾಗಿ ಮೊದಲು ಈ ಲೋಕದಲ್ಲಿ ಪಿತನೊಂದಿಗೆ ಸುತನೊಂದಿಗೆ ನಿಮ್ಮನ್ನು ಅರಸಿ ಕೊಂಡಾಡಿ ಆರಾಧಿಸುತ್ತೇನೆ. ಅನಂತರ ಸ್ವರ್ಗದಲ್ಲಿ ಸದಾಕಾಲ ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತೇನೆ. ಆಮೆನ್, 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 ಆಮೆನ್. ಪವಿತ್ರಾತ್ಮರ ಸನ್ನಿಧಿಯಲ್ಲಿ ನಾವಿದ್ದೇವೆ ಪ್ರಿಯರೇ. ಈ ಪ್ರಾರ್ಥನೆ ನಮ್ಮನ್ನು ಆಧ್ಯಾತ್ಮಿಕತೆಯಲ್ಲಿ ಮುನ್ನಡೆಸುವಂತದ್ದಾಗಿದೆ. ಈ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ನಮಗೆ ಜೀವ ಜಲವನ್ನು ತರುವಂತದ್ದಾಗಿದೆ. ಮತ್ತೊಮ್ಮೆ ನಾವು ಹೇಳುವ ಪವಿತ್ರಾತ್ಮರಲ್ಲಿ ನಾವು ಕೇಳಿಕೊಳ್ಳುವ. ಹೌದು ಪ್ರಿಯರೇ, ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಉಂಟು. ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಉಂಟು. ಆ ಶಕ್ತಿಯಲ್ಲಿ ಒಂದು ಜೀವ ಉಂಟು. ಆ ಜೀವ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ, ನಮ್ಮನ್ನು ಶಕ್ತಿಗೊಳಿಸುವಂತದ್ದಾಗಿದೆ. ಎಲ್ಲರೂ ಈ ಪ್ರಾರ್ಥನೆಯಲ್ಲಿ ಒಟ್ಟಾಗೋಣ.
ಪಿತಸುತ ಮತ್ತು ಪವಿತ್ರ ಆತ್ಮರೇ, ನನ್ನ ದೇವರು ನಿಮ್ಮ ಆಲಯವೆಂದು ಅರಿತಿದ್ದೇನೆ. ನಮ್ಮ ಸೃಷ್ಟಿಕರ್ತರಾದ ಸರ್ವಶಕ್ತ ದೇವರೇ, ನೀವೇ ನನ್ನ ಜೀವದ ಮೂಲವೆಂದು ನಾನು ವಿಶ್ವಾಸಿಸುತ್ತೇನೆ. ನನ್ನ ಇಡೀ ದೇಹವು ನಿಮ್ಮ ಜೀವ ಹಾಗೂ ಪ್ರೀತಿಯಿಂದ ತುಂಬಿದೆ. ಸ್ವಾಮಿ ಯೇಸುವೇ, ನಿಮ್ಮ ಅಮೂಲ್ಯ ರಕ್ತದಿಂದ ನನ್ನನ್ನು ಸ್ಪರ್ಶಿಸಿ ನನ್ನ ಎಲ್ಲಾ ಪಾಪಗಳನ್ನು ತೊಳೆಯಿರಿ. ನನ್ನೆಲ್ಲಾ ಪಾಪಗಳಿಂದ ನಿಮ್ಮ ಕೃಪೆಯನ್ನು ಕೋರುತ್ತೇನೆ. ನನ್ನೆಲ್ಲಾ ಪಾಪಗಳಿಗಾಗಿ ನಿಮ್ಮ ಕೃಪೆಯನ್ನು ಕೋರುತ್ತೇನೆ. ನನ್ನ ಆಂತರಿಕ ವೈಯಕ್ತಿಕ ವ್ಯಕ್ತಿತ್ವದಲ್ಲಿ ತಡೆಯನ್ನುಂಟು ಮಾಡುವ ಎಲ್ಲಾ ಗಾಯಗಳು, ಕೋಪ, ಪಾಪ ಪ್ರಜ್ಞೆ ಹಾಗೂ ಎಲ್ಲಾ ನೋವಿನ ನೆನಪುಗಳನ್ನ ನೀಗಿ ನನ್ನನ್ನು ಸ್ವಸ್ಥಪಡಿಸಿರಿ. ಪ್ರಭುವೇ, ನಿಮಗೆ ವಿರುದ್ಧವಾಗಿಯೂ ನನ್ನ ನೆರೆಯವರಿಗೆ ವಿರುದ್ಧವಾಗಿಯೂ ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿರಿ. ಯೇಸುವೇ, ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿದ್ದೇನೆ. ಪ್ರಭುವೇ, ನನ್ನ ಹೃದಯಕ್ಕೆ ಬನ್ನಿರಿ. ನೀವು ನನ್ನ ಹೃದಯದಲ್ಲಿದ್ದಾಗ ನನಗೆ ಯಾವುದೇ ಭಯವಿಲ್ಲ, ಯಾಕೆಂದರೆ ನೀವು ನನ್ನ ಹೃದಯದಲ್ಲಿ ನನಗೆ ಹತ್ತಿರವಾಗಿದ್ದೀರಿ. ನಿಮ್ಮಲ್ಲಿ ಜೀವವಿದೆ ಹಾಗೂ ನಿಮ್ಮ ಜೀವದಲ್ಲಿ ಯೇಸುವೇ ನಾನು ಜೀವವನ್ನು ಪಡೆಯುತ್ತೇನೆ. ರಕ್ತಸ್ರಾವ ರೋಗದಿಂದ ನರಳುತ್ತಿದ್ದಂತಹ ಸ್ತ್ರೀ ನಿಮ್ಮನ್ನು ಮುಟ್ಟಿದಾಗ ನೀವು ಆಕೆಯನ್ನು ಸ್ವಸ್ಥಪಡಿಸಿದಿರಿ. ನನಗೆ ದಯ ತೋರಿರಿ ಸ್ವಾಮಿ. ನಿಮ್ಮ ಬಲದಿಂದ ನನ್ನನ್ನು ಮಾರ್ಗದರ್ಶಿಸುತ್ತೀರಿ ಹಾಗೂ ನಿಮ್ಮ ಸಮ್ಮುಖದಲ್ಲಿ ನನ್ನನ್ನು ನೀತಿವಂತರನ್ನಾಗಿಸುತ್ತೀರಿ. ಪವಿತ್ರಾತ್ಮರೇ, ನೀವು ಸರ್ವಶಕ್ತರು, ನೀವು ದಯಾವಂತರು. ನೀವು ನನ್ನನ್ನು ಮುಟ್ಟಿ ನನ್ನ ಆತ್ಮ, ಮನಸ್ಸು ಮತ್ತು ಶರೀರದ ನೋವುಗಳನ್ನೆಲ್ಲ ಸ್ವಸ್ಥಪಡಿಸಿರಿ. ನನ್ನನ್ನು ಪ್ರೀತಿಸಿ ಕಾದು ಕಾಪಾಡುವುದಕ್ಕಾಗಿ, ನನ್ನನ್ನು ನಿಮ್ಮ ಸಾಮೀಪ್ಯಕ್ಕೆ ತಂದದ್ದಕ್ಕಾಗಿ ವಿಶೇಷವಾಗಿ ನಿಮ್ಮನ್ನು ವಂದಿಸುತ್ತೇನೆ. ತಂದೆಯೊಂದಿಗೂ ಪವಿತ್ರ ಆತ್ಮರೊಂದಿಗೂ ಸದಾ ಕಾಲವು ದೇವರಾಗಿರುವ ನಮ್ಮ ಪ್ರೀತಿ ಯೇಸುವೇ, ನನ್ನ ಹೃದಯಂತರಾಳದ ವಿಶ್ವಾಸದಿಂದ ನಿಮ್ಮನ್ನು ಆರಾಧಿಸುತ್ತೇನೆ. ಆಮೆನ್, ಆಮೆನ್, ಆಮೆನ್. ಪವಿತ್ರ ಆತ್ಮರಿಗಾಗಿ ಹಂಬಲಿಸುತ್ತ, ಪವಿತ್ರ ಆತ್ಮರೇ ಬನ್ನಿ, ಪಾವನಾತ್ಮರೇ ಬನ್ನಿ ಎಂದು ನಾವು ಸಂಪೂರ್ಣವಾಗಿ ಪವಿತ್ರ ಆತ್ಮರಿಗಾಗಿ ಹಂಬಲಿಸುತ್ತ
ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾವ ತೀರಿಸಬಾರ ನಮ್ಮ ಮಧ್ಯದಲ್ಲಿ, ನಮ್ಮ ಆತ್ಮದಾವ ತೀರಿಸಬಾರ ನಮ್ಮ ಮಧ್ಯದಲ್ಲಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ, ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ನಿಮ್ಮ ವರಗಳಿಂದ ನಮ್ಮನ್ನು ಫಲಪಡಿಸಿ, ನಿಮ್ಮ ವರಗಳಿಂದ ನಮ್ಮನ್ನು ಫಲಪಡಿಸಿ, ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ನಮ್ಮಲ್ಲಿ ವಾಸಿಸಿರಿ. ಈ ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ನಮ್ಮಲ್ಲಿ ವಾಸಿಸಿರಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ, ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಲೋಕದ ಬಾಧೆಯಲ್ಲಿ, ಕಷ್ಟದ ವೇಳೆಯಲ್ಲಿ, ರೋಗದ ಬಾಧೆಯಲ್ಲಿ, ಕಷ್ಟದ ವೇಳೆಯಲ್ಲಿ, ಸತ್ಯದ ಶಾಂತಿಯ ವರವನ್ನು ನೀಡಿ ನಮ್ಮನ್ನು ದೃಢಪಡಿಸಿ, ಸತ್ಯದ ಶಾಂತಿಯ ವರವನ್ನು ನೀಡಿ ನಮ್ಮನ್ನು ದೃಢಪಡಿಸಿ, ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು
ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ ಇಳಿದು ಬನ್ನಿ ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ ಇಳಿದು ಬನ್ನಿ ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ Hallelujah, 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 hallelujah. Hallelujah, 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 Praise the Lord. Praise the Lord. Praise the Lord. ಪ್ರಿಯರೇ, ಪಂಚದಶಮ ದಿನದ ಸಿದ್ಧತೆ. ಪ್ರಿಯರೇ, ಈ ನವೇನ ಪ್ರಾರ್ಥನೆ 13ನೆಯ ಪೋಪ್ ಜಗದ್ಗುರುಗಳಾದ ಲಿಯೋರವರ ಶಾಸನ ಪ್ರಕಟಣೆ. ಇದನ್ನು ನಾವು ಖಂಡಿತವಾಗಿಯೂ ಪ್ರಾರ್ಥಿಸಬೇಕು. ಪ್ರಿಯರೇ, ಯೇಸುಸ್ವಾಮಿ ನುಡಿಯುತ್ತಾರೆ, ದೇವರ ವಾಕ್ಯದಲ್ಲಿ ನಾವು ಪ್ರೇಷಿತರ ಕಾರ್ಯಕಲಾಪಗಳನ್ನು ನಾವು ನೋಡುವಾಗ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಜೆರುಸಲೇಮಿನಲ್ಲೂ ಜೂದಿಯದಲ್ಲೂ ಸಮಾರ್ಯದಲ್ಲೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ ಎಂದರು. ಹೌದು ಪ್ರಿಯರೇ, ಪವಿತ್ರಾತ್ಮರು ನಮ್ಮ ಮೇಲೆ ಬರುವಾಗ ನಾವು ಶಕ್ತಿಯುತರಾಗ್ತೇವೆ. ನಾವಿರುವಂತಹ ಊರಿನಲ್ಲಿ, ಅಕ್ಕಪಕ್ಕ ಊರುಗಳಲ್ಲಿ, ಜಿಲ್ಲೆಗಳಲ್ಲಿ, ದೇಶಗಳಲ್ಲಿ ನಾವು ಸಾರುವಂತಹ ವಾಕ್ಯವೇ ಆಗಿದೆ ಈ ಶುಭ ಸಂದೇಶದ ವಾಕ್ಯ. ಹೀಗೆ ಅಂದು ಜೆರುಸಲೇಮಿನಲ್ಲೂ ಜೂದಿಯದಲ್ಲೂ ಸಮಾರ್ಯದಲ್ಲೂ ಭೂಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗುವಿರಿ ಎಂಬುದಾಗಿ ದೇವರು ಹೇಳಿದರು. ಹಾಗೆ ಇಂದು ನನ್ನನ್ನ ನಿಮ್ಮನ್ನ ಯೇಸು ಸ್ವಾಮಿ ನಿಮ್ಮ ಊರಿನಲ್ಲಿಯೂ, ಪಕ್ಕದ ಊರಿನಲ್ಲಿಯೂ, ಜಿಲ್ಲೆಯಲ್ಲಿಯೂ, ದೇಶದಲ್ಲಿಯೂ, ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನ ಸಾರಲು ಕರೆ ಕೊಟ್ಟಿದ್ದಾರೆ. ಹಾಗೆ ಈ ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ ನಾನು ಸಹ ಅಷ್ಟೇ ಇಡೀ ಪ್ರಪಂಚದಲ್ಲಿ ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರುವಂತೆ ಕರೆ ಕೊಟ್ಟಿದ್ದಾರೆ. ಪ್ರಿಯರಿಗೆ, ಯೇಸುಸ್ವಾಮಿ ಇವುಗಳನ್ನು ನುಡಿಯುತ್ತಾ ಶಿಷ್ಯರು ನೋಡುತ್ತಿದ್ದಂತೆಯೇ ಸ್ವರ್ಗಾರೋಹಣರಾದರು. ಮೇಘ ಒಂದು ಅವರನ್ನ ಕವಿದು ಅವರನ್ನ ಕಣ್ಮರೆ ಮಾಡಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸ್ವರ್ಗಾರೋಹಣರಾದರೂ ಸಹ ಪ್ರೇಷಿತರ ದೃಷ್ಟಿಯನ್ನು ಆಕಾಶದತ್ತವೇ ಇತ್ತು. ಯೇಸುಸ್ವಾಮಿಯ ವಸ್ತ್ರಗಳನ್ನ ಅವರು ನೋಡುತ್ತಾರೆ. ಹಾಗೂ ಬಿಳಿಯ ವಸ್ತ್ರ ಧರಿಸಿದಂತಹ ವ್ಯಕ್ತಿಗಳು ಇದ್ದಕ್ಕಿದ್ದ ಹಾಗೆ ಅವರ ಇಬ್ಬರ ಪಕ್ಕದಲ್ಲಿ ನಿಲ್ಲುವುದನ್ನು ನಾವು ನೋಡುತ್ತಾರೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಪ್ರಭು ಯೇಸು ಸ್ವರ್ಗಾರೋಹಣರಾಗಿದ್ದಾರೆ. ಸ್ವರ್ಗಕ್ಕೇರಿ ಹೋಗಿರುವುದನ್ನು ನಾವು ಹೇಗೆ ಕಂಡೆವೋ ಹಾಗೆಯೇ ಅವರು ಹಿಂತಿರುಗಿ ಬರುವರು ಎಂಬುದಾಗಿ ಪ್ರೇಷಿತರು ನುಡಿದಂತಹ ವಾಕ್ಯಗಳನ್ನು ನಾವು ಸ್ಮರಿಸಿಕೊಳ್ಳಬೇಕು. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ 47ನೇ ಕೀರ್ತನೆಯಲ್ಲಿ, ಪ್ರಭು ಜಯಕಾರದೊಂದಿಗೆ ಆರೋಹಣವಾದನು ತುತ್ತೂರಿ ನಾದದ ಜೊತೆಗೆ ಎಂಬುದಾಗಿ. ಪ್ರಭು ಜಯಕಾರದೊಂದಿಗೆ ಆರೋಹಣನಾದನು ತುತ್ತೂರಿಯ ನಾದದೊಂದಿಗೆ ಎಂಬುದಾಗಿ. ನೋಡಿ, ಯೇಸುಸ್ವಾಮಿ ಆರೋಹಣವಾಗುವಂತಹ ವಾಕ್ಯ ಕೀರ್ತನೆಗಾರನ 47ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮುಂಚೆಯೇ ನೋಡುತ್ತೇವೆ, ನಾವು ಭೂತಕಾಲದಲ್ಲಿಯೇ ನಾವು ನೋಡುತ್ತೇವೆ.
ಏರಿದನು ಪ್ರಭು ಜಯ ಜಯಕಾರದೊಂದಿಗೆ, ಆರೋಹಣನಾದನು ತುತ್ತೂರಿನಾದ ಜೊತೆಗೆ ಎಂಬುದಾಗಿ. ಆದ್ದರಿಂದ ಕೀರ್ತಿಸಿರಿ ನಮ್ಮ ದೇವರನ್ನ, ಸಂಕೀರ್ತಿಸಿರಿ, ಕೀರ್ತಿಸಿರಿ ನಮ್ಮ ರಾಜನನ್ನ ಸಂಕೀರ್ತಿಸಿರಿ. ದೇವನ ಭೂಮಂಡಲಕ್ಕೆಲ್ಲ ಒಡೆಯನು, ಕೀರ್ತನೆಯಿಂದ ಕೊಂಡಾಡಿರಿ ಆತನನ್ನು ಎಂಬುದಾಗಿ ಕೀರ್ತನೆಗಾರನ ನುಡಿ. ಯಾಕೆಂದರೆ ವಹಿಸಿಕೊಂಡನು ದೇವನು ಸರ್ವಾಧಿಪತ್ಯ. ಅಲಂಕರಿಸೇನೋ ತನ್ನ ಪೂಜ್ಯ ಗದ್ದುಗೆಯನ್ನ, ನಮಗಾಗಿ ತನ್ನ ತಲೆಯ ಕಿರೀಟವನ್ನ ಕೆಳಗಿಟ್ಟು, ದಂಡವನ್ನ ಕೆಳಗಿಟ್ಟು, ಸಿಂಹಾಸನವನ್ನು ತ್ಯಜಿಸಿ ಬಂದಂತಹ ಪ್ರಭು ಯೇಸು ಮತ್ತೊಮ್ಮೆ ಸ್ವರ್ಗಾರೋಹಣರಾಗಿ ಸಿಂಹಾಸನದಲ್ಲಿ ಕುಳಿತು ತನ್ನ ಸರ್ವಾಧಿಕಾರವನ್ನು ವಹಿಸಿಕೊಂಡರು. ಅಲಂಕರಿಸಿದವರ ಪೂಜ್ಯ ಗದ್ದುಗೆಯನ್ನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಒಟ್ಟುಗೂಡಿ ಬಂದರು ಪ್ರಜೆಯ ಪ್ರಮುಖರು, ಅಬ್ರಹಾಮನ ದೇವಜನರನ್ನು ಸೇರಿಕೊಂಡರು. ಭೂಪಾಲರೆಲ್ಲರೂ ದೇವರಿಗೆ ಅಧೀನರು, ಸರ್ವೋನ್ನತನು ಸರ್ವಭೌಮನು ದೇವರು ಎಂಬುದಾಗಿ, ಪರಿಶುದ್ಧರು 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 ಎಂಬುದಾಗಿ ಆ ಪ್ರಭು ಯೇಸುವನ್ನ ಆರಾಧಿಸಿ ಸ್ತುತಿಸುವುದನ್ನು ನಾವು ಧ್ಯಾನಿಸಬಹುದು. ಪ್ರಿಯರೇ, ಸ್ವರ್ಗಾರೋಹಣ ನಮಗಾಗಿ. ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಮ್ಮ ಪ್ರಭು ಯೇಸು ಸ್ವಾಮಿ ದೇವರು ಮಹಿಮಾನ್ವಿತ ತಂದೆಯೂ ಆದವರಾಗಿದ್ದಾರೆ. ನಮಗೆ ಜ್ಞಾನವನ್ನು ವಿವೇಚನೆಯನ್ನು ನೀಡುವಂತಹ ಆತ್ಮವನ್ನು ದಯಪಾಲಿಸಿದವರಾಗಿದ್ದಾರೆ. ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನ ನಮಗೆ ಕೊಡುವವರಾಗಿದ್ದಾರೆ. ಹೀಗಿರುವಾಗ ಆ ಅವರನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವಂತಹ ವರದಾನಗಳಿಗಾಗಿ ನಾವು ಈ ದಿನದಲ್ಲಿ ಪ್ರಾರ್ಥಿಸಬೇಕು. ನಮ್ಮ ಮನೋನೇತ್ರಗಳು ತೆರೆಯುವಂತೆ ನಾವು ಈ ದಿನಗಳಲ್ಲಿ ನಾವು ಪ್ರಾರ್ಥಿಸಬೇಕು. ಬೇರೆ ಯಾವುದ್ಯಾವುದಕ್ಕೂ ಅಲ್ಲ. ಪ್ರಿಯರೇ, ನಮ್ಮ ಜೀವನದಲ್ಲಿ ಪವಿತ್ರ ಆತ್ಮರಬೇಕು. ನಮ್ಮ ಜೀವನದಲ್ಲಿ ಪವಿತ್ರ ಆತ್ಮ ಇಲ್ಲದೆ ಇರುವುದರಿಂದಲೇ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ಪರಿಸರದಲ್ಲಿ, ವಿಚಾರಣೆಗಳಲ್ಲಿ ಹೋರಾಟ. ಪ್ರತಿಯೊಬ್ಬ ಮನುಷ್ಯರಲ್ಲಿ ನಮ್ಮಲ್ಲಿ ಪವಿತ್ರ ಆತ್ಮ ಇದ್ದದ್ದೇ ಆದರೆ ಯಾವ ಕಾರಣದಲ್ಲಿಯೂ ನಮಗೆ ಹೋರಾಟಗಳು ನಮ್ಮ ಮುಂದೆ ಇರುವುದಿಲ್ಲ. ಯಾಕೆಂದರೆ ಪವಿತ್ರ ಆತ್ಮರು ಸತ್ಯವಾಗಿದ್ದಾರೆ, ಕ್ಷಮೆಯಾಗಿದ್ದಾರೆ, ಪ್ರೀತಿಯಾಗಿದ್ದಾರೆ, ದಯೆಯಾಗಿದ್ದಾರೆ, ಕರುಣೆಯಾಗಿದ್ದಾರೆ, ಎಲ್ಲವೂ ಆಗಿದ್ದಾರೆ. ಆದ್ದರಿಂದ ನಾವು ಈ ದಿನದಲ್ಲಿ ಅವರಿಗಾಗಿ ಪ್ರಾರ್ಥಿಸಬೇಕು. ಅವರನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮ ಮನೋನೇತ್ರಗಳು ತೆರೆದುಕೊಳ್ಳಬೇಕು. ನಮ್ಮ ಹಳೆಯ ಸ್ವಭಾವವನ್ನು ಬಿಟ್ಟು ಹೊಸ ಸ್ವಭಾವಕ್ಕೆ ಬರಲು ಪವಿತ್ರ ಆತ್ಮರ ಸಹಾಯವನ್ನು ಕೇಳಬೇಕು. ನಮ್ಮಲ್ಲಿರುವಂತಹ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದಕ್ಕೆ ಬರುವುದಕ್ಕಾಗಿ ನಾವು ದೇವರ ಸಹಾಯವನ್ನು ಕೇಳಿಕೊಳ್ಳಬೇಕು. ದೇವರ ಮಕ್ಕಳಾಗಿ ನಮಗಾಗಿ ಕಾದಿರಿಸಿರುವಂತಹ ಸಂಪತ್ತು ಎಂಥದ್ದೆಂದು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಯೇಸು ಸ್ವಾಮಿ ಸಾಧಿಸಿದಂತಹ ಮಹತ್ಕಾರ್ಯಗಳನ್ನ ನಾವು ನಮ್ಮ ಜೀವನದಲ್ಲಿ ಸಾಧಿಸಲು, ನಾವು ಶಕ್ತಿಯುತರಾಗಲು ನಾವು ನಮ್ಮನ್ನ ಪ್ರೇರೇಪಿಸಿಕೊಳ್ಳಬೇಕು. ದೇವರ ಮಹಿಮಾ ಶಕ್ತಿಯಿಂದ ದೇವರನ್ನ, ಯೇಸು ಸ್ವಾಮಿಯನ್ನ ಮರಣದಿಂದ ಎಬ್ಬಿಸಿದರು. ಅವರಿಗೆ ಸಕಲ ಅಧಿಕಾರವನ್ನ, ಆಧಿಪತ್ಯವನ್ನ, ಪ್ರಭಾವವನ್ನ, ಪ್ರಭುತ್ವವನ್ನ ಎಲ್ಲವನ್ನ ಅವರಿಗೆ ಕೊಟ್ಟು, ಇಹದಲ್ಲೂ ಪರದಲ್ಲೂ ಕೀರ್ತಿ ಅವರಿಗಿತ್ತು. ಯಾಕೆಂದರೆ ಅವರು ಶ್ರೇಷ್ಠರಾಗಿದ್ದಾರೆ, ಸರ್ವಶ್ರೇಷ್ಠರಲ್ಲಿ ಸರ್ವಶ್ರೇಷ್ಠರಾಗಿದ್ದಾರೆ. ಸಮಸ್ತವನ್ನು ಅವರ ಪಾದದಡಿಯಲ್ಲಿ ಇರಿಸಿದರು. ಅವರನ್ನು ಧರ್ಮಸಭೆಯ ಶಿರಸ್ಸನ್ನಾಗಿ ನೇಮಿಸಿದರು. ಧರ್ಮಸಭೆಯೇ ಯೇಸು ಸ್ವಾಮಿಯ ದೇಹ. ಎಲ್ಲವನ್ನು ಎಲ್ಲಾ ವಿಧದಲ್ಲೂ ಪೂರೈಸುವನಿಂದ ಅದು ಪರಿಪೂರ್ಣಗೊಳ್ಳುವುದಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮ್ಮ ಮುಂದಿಗೆ ಹೇಳುತ್ತದೆ. ಪ್ರಿಯರೇ, ವಾಕ್ಯಗಳನ್ನು ನಾವು ನಮ್ಮ ಮನದಟ್ಟಾಗಿಸಿಕೊಳ್ಳಬೇಕು. ಈ ಪ್ರಭು ಯೇಸು ನನ್ನ ಜೀವನದಲ್ಲಿ ಅರಸರಾಗಿ ಬಂದಿದ್ದಾರೆ. ಅಂದು ಮರಣ ಹೊಂದಿದರು ನಿಜ, ಅಂದು ಪುನರುತ್ಥಾನ ಹೊಂದಿದರು ನಿಜ, ಅಂದು ಸ್ವರ್ಗಾರೋಹಣ ನಿಜ. ಆದರೆ ಆ ಮರಣ ಹೊಂದಿದಂತಹ, ಪುನರುತ್ಥಾನ ಹೊಂದಿದಂತಹ ಸ್ವರ್ಗಾರೋಹಣರಾದ ದೇವರು ಇಂದು ನಿನ್ನ ಮನೆಯಲ್ಲಿ, ನಿನ್ನ ಮನೆಯ ಬಲಿಪೀಠದಲ್ಲಿ, ನಿನ್ನ ಹೃದಯದ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಸಿದ್ಧರಾಗಿದ್ದಾರೆ. ನಾವಿಷ್ಟು ಜನ ಸಿದ್ಧರಾಗಿದ್ದೇವೆ. ಯೇಸು ಸ್ವಾಮಿ ಹೇಳ್ತಾರೆ ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ.
ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಪಿತಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನವನ್ನು ಮಾಡಿಸಿರಿ, ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ, ಇಗೋ ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದರು. ಪ್ರಿಯರೇ, ಈ ವಾಗ್ದಾನಗಳನ್ನು ಪೂರೈಸಲು ನಾವು ಕರೆ ಹೊಂದಿದ್ದೇವೆ. ಈ ಸ್ವರ್ಗಾರೋಹಣ ಮಹೋತ್ಸವ ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ, ದೃಢಪಡಿಸುವಂತದ್ದಾಗಿದೆ, ಶಕ್ತಿಪಡಿಸುವಂತದ್ದಾಗಿದೆ. ಸಾಧಾರಣವಾದದ್ದಲ್ಲ ಪ್ರಿಯರೇ, ಇದು ಅತಿ ಶ್ರೇಷ್ಠವಾದಂತಹ ಮಹೋತ್ಸವವಾಗಿದೆ. ಪ್ರಭು ಯೇಸು ತನ್ನ ವಾಗ್ದಾನಗಳನ್ನು ನಮಗೆ ನೀಡಿದಂತಹ ದಿನವಾಗಿದೆ. ನಾವು ನೋಡ್ತೇವೆ ಲೂಕನ ಶುಭ ಸಂದೇಶದಲ್ಲಿ ಇದೇ ವಾಚನ ನೋಡುವಾಗ ಸ್ವರ್ಗಾರೋಹಣರಾಗುವಾಗ ಏನು ಸಂಭವಿಸುತ್ತದೆ? ಯೇಸು ಸ್ವಾಮಿ ತಮ್ಮ ಕರೆಗಳನ್ನೆತ್ತಿ ಆಶೀರ್ವದಿಸುತ್ತಾ ಈ ಲೋಕವನ್ನು ಬಿಟ್ಟು ಹೋದರು. ಕೊನೆಗೆ ಹೇಳಿದರು, ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೈವಾಭಿಮುಖರಾಗಬೇಕೆಂತಲೂ ಈ ಸಂದೇಶವನ್ನ ಸಾರಬೇಕೆಂಬುದಾಗಿ ನಿಮಗೆ ಹೇಳ್ತಾ ಇದ್ದೇನೆ ಎಂಬುದಾಗಿ ಲೂಕನ ಶುಭ ಸಂದೇಶ 24ನೇ ಅಧ್ಯಾಯದಲ್ಲಿ 47ನೇ ವಾಕ್ಯದಲ್ಲಿ ಹೇಳಿದರು. ಪ್ರಿಯರೇ, ನಾವೆಷ್ಟು ಜನ ಸಿದ್ಧರಾಗಿದ್ದೇವೆ? ಎಷ್ಟು ಜನ ಈ ವಾಕ್ಯಕ್ಕೆ ನಾವು ಶರಣರಾಗಿ ಜೀವಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇವೆ? ಮಾತ್ರವಲ್ಲ, ಯೇಸು ಸ್ವಾಮಿ ಸ್ವರ್ಗಾರೋಹಣವಾಗುವುದಕ್ಕೆ ಮುಂಚಿತವಾಗಿ ಪ್ರೇಷಿತರಿಗೆ ದರ್ಶನವನ್ನು ಕೊಟ್ಟಾಗ, ಆದೇಶವನ್ನು ಕೊಟ್ಟಾಗ ಶ್ರೇಷ್ಠವಾದಂತಹ ವರಗಳನ್ನು ಕೊಟ್ಟರು. ನೀವು ವಿಶ್ವದ ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ ಎಂಬುದಾಗಿ. ವಿಶ್ವಾಸವಿಟ್ಟು ದೀಕ್ಷಾಸ್ನಾನ ಪಡೆಯುವವನ್ನ ಜೀವೋದ್ಧಾರ ಹೊಂದುವನು ಎಂಬುದಾಗಿ, ವಿಶ್ವಾಸಿಸದೇ ಇರುವವನು ಖಂಡನೆಗೆ ಗುರಿಯಾಗುವನು ಎಂಬುದಾಗಿ ಹೇಳಿದರು. ಆದರೆ ಯೇಸುಸ್ವಾಮಿ ಕೊನೆಯದಲ್ಲಿ ಹೇಳುತ್ತಾರೆ, ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ, ನೀವು ವಿಶ್ವಾಸಿಸುವುದರಿಂದ ನಿಮ್ಮ ಜೀವನದಲ್ಲಿ ಈ ಅದ್ಭುತ ಕಾರ್ಯಗಳು ನಡೆಯುವುದು. ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುತ್ತೀರಿ, ಹೊಸ ಭಾಷೆಗಳನ್ನು ಮಾತನಾಡುತ್ತೀರಿ, ಕೈಗಳಿಂದ ಸರ್ಪಗಳನ್ನು ಎತ್ತಿದರು, ವಿಷ ಪದಾರ್ಥಗಳನ್ನು ನೀವು ತಿಂದರು ಕುಡಿದರು, ಯಾವ ಹಾನಿಯೂ ನಿಮಗೆ ಆಗದು. ಅವರ ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು ಎಂಬುದಾಗಿ ವಾಗ್ದಾನದ ಆಶೀರ್ವಾದವನ್ನು ಕೊಟ್ಟು ಹೋದರು. ಎಷ್ಟು ಜನ ಇದನ್ನು ಪಡೆದುಕೊಳ್ಳಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ? ಮಾತ್ರವಲ್ಲ ಪ್ರಿಯರೇ, ಈ ಅಧ್ಯಾಯದಲ್ಲಿ ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ವಾಕ್ಯವನ್ನು ನಾವು ಚಿಂತಿಸಿ ನೋಡುವಾಗ, 19-20ನೇ ವಾಕ್ಯವನ್ನು ನಾವು ನೋಡುವಾಗ, ಯೇಸು ಸ್ವಾಮಿ ಇತ್ತ ಶಿಷ್ಯರು ಹೊರಟು ಹೋಗಿ ಎಲ್ಲೆಡೆಯಲ್ಲಿ ಶುಭ ಸಂದೇಶವನ್ನು ಬೋಧಿಸಿ ತೊಡಗುವಾಗ ಅಲ್ಲಿ ಸಂಕ್ಷಿಪ್ತ ಸಮಾಪ್ತಿಯನ್ನು ಕೊಡುತ್ತದೆ. ಅಲ್ಲಿದ್ದಂತಹ ಮಹಿಳೆಯರು ಕೂಡ, ಆ ಮಹಿಳೆಯರು ಹೋಗಿ ತಾವು ಕೇಳಿದ್ದೆಲ್ಲವನ್ನ ಪೇತ್ರನಿಗೂ ಆತನ ಸಂಗಳಿಗರಿಗೂ ಸಂಕ್ಷಿಪ್ತವಾಗಿ ತಿಳಿಸಿದರು ಎಂಬುದಾಗಿ. ಹೀಗೆ ಯೇಸು ಸ್ವಾಮಿ ಸ್ವತಃ ತಮ್ಮ ಶುಭ ಸಂದೇಶವನ್ನ ಶಿಷ್ಯರ ಮೂಲಕ ಜಗತ್ತಿನೆಲ್ಲೆಡೆ ಹರಡುವಂತೆ ಮಾಡಿದರು. ಈ ಶುಭ ಸಂದೇಶ 4 ಶುಭ ಸಂದೇಶಗಳ ಮೂಲಕವಾಗಿ ಶಾಶ್ವತ ಜೀವಧಾರ ನೀಡುವಂತಹ ಈ ಶುಭ ಸಂದೇಶವು ಪವಿತ್ರ ಹಾಗೂ ಚಿರಂತವಾದದ್ದು, ಚಿರಂಜೀವಿಯಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯರೇ, ಈ ದಿನದಲ್ಲಿ ನಾವು ಶುಭ ಸಂದೇಶವನ್ನು ಸಾರುವ ಕರೆಯನ್ನು ದೇವರು ನಮಗೆ ಕೊಟ್ಟರು. ಶುಭ ಸಂದೇಶದ ಈ ಕರೆ ಪ್ರತಿಯೊಬ್ಬ ಮನುಷ್ಯನ ಜೀವೋದ್ಧಾರಕ್ಕೆ ಪ್ರೇರಣೆಯಾದಂಥದ್ದು. ಈ ಶುಭ ಸಂದೇಶದ ಕರೆಗಾಗಿ ನಾವು ನಾಚಿಕೊಳ್ಳಬಾರದು ಪ್ರಿಯರೇ. ಪ್ರಭುವನ್ನು ಸಾರಬೇಕು, ಪ್ರಭುವಿನ ಸತ್ಯವನ್ನ ನಾವು ಸಾರಬೇಕು, ಪ್ರಭುವಿಗಾಗಿ ಜೀವಿಸಬೇಕು. ಪ್ರಭು ನಮಗೆ ಕೊಟ್ಟಿರುವಂತಹ ವರಗಳನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ವರದಾನಗಳಿಂದ ನಾವು ಅಭಿಷಕ್ತರಾಗಬೇಕು. ವರದಾನಗಳಿಂದ ನಾವು ನಮ್ಮ ಜೀವನದಲ್ಲಿ ದೃಢ ಹೊಂದಬೇಕು, ದೃಢ ವಿಶ್ವಾಸವುಳ್ಳವರಾಗಬೇಕು. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿಯುತರಾಗುವಿರಿ ಎಂಬುದಾಗಿ ಹೇಳಿದ್ದಾರೆ.
ಪ್ರಿಯರೇ, ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವಾಗ ನಾವು ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲಿ ನಾವು ಶಕ್ತಿಯುತರಾಗ್ತೇವೆ. ನಮ್ಮಲ್ಲಿರುವಂತಹ ಗಾಯಗಳು, ನೋವುಗಳು, ವೇದನೆಗಳು, ದುಃಖಗಳು ನಮ್ಮನ್ನ ಬಿಟ್ಟು ಹೋಗುತ್ತದೆ. ಲೋಕದಲ್ಲಿ ಗುಲಾಮತನಗಿರುವಂತಹ ಯಾವುದೇ ಸ್ವಭಾವಗಳು ನಮ್ಮನ್ನ ಬಿಟ್ಟು ಹೋಗುತ್ತದೆ. ಪವಿತ್ರ ಆತ್ಮ ನಮ್ಮ ಮೇಲೆ ಬರುವಾಗ ಶಕ್ತಿಯುತರಾಗಬೇಕು. ಪ್ರಿಯರೇ, ನಾವು ಶಕ್ತಿಯುತರಾಗಲು ಕರೆ ಹೊಂದಿದ್ದೇವೆ. ಅಂದರೆ ದೇವರ ಚಿತ್ತವನ್ನು ನೆರವೇರಿಸಲು ನಾವು ಕರೆ ಹೊಂದಿದ್ದೇವೆ. ಪವಿತ್ರ ಆತ್ಮರಿಗಾಗಿ ಹಂಬಲಿಸುವ ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಪವಿತ್ರ ಆತ್ಮರಿಗಾಗಿ ಹಂಬಲಿಸುವ, ಪವಿತ್ರ ಆತ್ಮನ ಹಂಬಲಿಸುವ. ಯೇಸುವನ್ನು ಕೇಳು, ಯೇಸುವೇ, ನಾನು ಈ ಲೋಕದಲ್ಲಿ ಕಟ್ಟದ ಕಡೆಯವರೆಗೆ ನಿನ್ನ ಶುಭ ಸಂದೇಶವನ್ನು ಸಾರಲು ನಾನೇನು ಮಾಡಬೇಕು? ನಾನು ವಿವಾಹವಾಗಿದ್ದೇನೆ, ಒಂದು ಮನೆಯ ಹೆಂಡತಿಯಾಗಿದ್ದೇನೆ, ಅಥವಾ ನಾನು ದುಡಿಯುವ ಗಂಡನಾಗಿದ್ದೇನೆ, ನಾನು ಏನು ಅರಿಯದವನಾಗಿದ್ದೇನೆ ಎಂಬಂತಹ ಒಂದು ಪ್ರಶ್ನೆ ದೇವರ ಮುಂದೆ ನೀವಿಡಬೇಕು. ಅಳಿಲು ಸೇವೆಯನ್ನ ನಮ್ಮ ನಡೆನುಡಿಯ ಮೂಲಕವಾಗಿ ಕ್ರಿಸ್ತನನ್ನ ಸಾರುವ ಅಳಿಲು ಸೇವೆಯನ್ನು ನಾವು ಮಾಡಬೇಕು. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಆಲಿಸುವುದು ಮಾತ್ರವಲ್ಲ, ಧ್ಯಾನಿಸುವುದು ಮಾತ್ರವಲ್ಲ, ಅವುಗಳನ್ನು ಅನುಸರಿಸುವುದೇ ನಾವು ಪವಿತ್ರ ಆತ್ಮರನ್ನು ಪಡೆದುಕೊಳ್ಳುವಂತದ್ದಾಗಿದೆ. ಖಂಡಿತವಾಗಿ ನಾನು ಹೇಳ್ತೇನೆ, ಈ 9 ದಿನದ ನವೇನಗಳಲ್ಲಿ ನೀವು ಒಂದಾಗ್ತಾ ಇದ್ದೀರಿ. ನೀವು ಪವಿತ್ರ ಆತ್ಮರು ತುಂಬಿಕೊಳ್ಳುವುದಕ್ಕಾಗಿ ಪ್ರತಿ ಗಳಿಗೆಯಲ್ಲಿ ನೀವು ಪ್ರಾರ್ಥಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಬಂಧನಗಳು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಎಲ್ಲ ವಿಧವಾದ ಹೋರಾಟಗಳು ನಿಮ್ಮನ್ನು ಬಿಟ್ಟು ಹೋಗ್ತದೆ. ಎಲ್ಲ ವಿಧವಾದಂತಹ ಕಟ್ಟುಬಂಧನಗಳು ನಮ್ಮನ್ನು ಬಿಟ್ಟು ಹೋಗ್ತದೆ. ನಾವು ನೂತನ ಮನುಷ್ಯರಾಗ್ತೇವೆ, ಹೊಸ ಸೃಷ್ಟಿಗಳಾಗ್ತೇವೆ. ಇದೇ ಪವಿತ್ರ ಆತ್ಮರು ನಮ್ಮ ಮೇಲೆ ಬರುವಾಗ ನಾವು ನೂತನ ಸ್ವಭಾವವಾಗುವಂಥದ್ದು. ಪವಿತ್ರ ಆತ್ಮರೇ ನಮ್ಮನ್ನು ಶುದ್ಧೀಕರಿಸುವವರು, ಪವಿತ್ರ ಆತ್ಮರೇ ನಮ್ಮನ್ನು ಬಲಪಡಿಸುವವರು, ಪವಿತ್ರ ಆತ್ಮರೇ ನಮ್ಮನ್ನು ನವ ಚೈತನ್ಯವನ್ನು ತರುವವರು, ನಮಗೆ ನವ ಚೈತನ್ಯವನ್ನು ತರುವವರು, ಪವಿತ್ರ ಆತ್ಮರೇ ನಮ್ಮ ಜೀವಾಳವಾಗಿರುವವರು. ಅದರಿಂದ ಪವಿತ್ರ ಆತ್ಮರಿಗಾಗಿ ಹಂಬಲಿಸಬೇಕು, ಪವಿತ್ರ ಆತ್ಮರಿಗಾಗಿ ನಾವು ದಾಹಗೊಳ್ಳಬೇಕು. ಪ್ರಭು ಯೇಸುವಿನ ನಾಮದಲ್ಲಿ ನಾವು ಶುಭ ಸಂದೇಶವನ್ನು ಸಾರಲು ಕರೆ ಹೊಂದಿದವರು. ಪ್ರಿಯ ಸಹೋದರನೇ, ಸಹೋದರಿಯೇ, ನೀನು ಎಲ್ಲಿಯೇ ಇರು, ಹೇಗೆ ಇರು, ಪ್ರಭುವಿಗಾಗಿ ಹಂಬಲಿಸು, ಪವಿತ್ರ ಆತ್ಮರಿಗಾಗಿ ಹಂಬಲಿಸು. ಪವಿತ್ರ ಆತ್ಮರೇ, ನನ್ನಲ್ಲಿರುವಂತಹ ಎಲ್ಲ ಕೆಟ್ಟದ್ದನ್ನು ನನ್ನಿಂದ ತೆಗೆದು ಹಾಕಿ ಎಂಬುದಾಗಿ ನಾವು ಈ ದಿನದಲ್ಲಿ ಪ್ರಾರ್ಥಿಸುವ. ನಮ್ಮಲ್ಲಿರುವಂತಹ ಕೆಟ್ಟದ್ದಾಗಿರುವಂತಹ ಬಲಹೀನತೆಗಳೆಲ್ಲವೂ ದಮನ ಮಾಡುವಂತೆ ನಾವು ಪ್ರಾರ್ಥಿಸುವ. ನಮ್ಮಲ್ಲಿರುವಂತಹ ಕೆಟ್ಟದ್ದಾಗಿರುವಂತಹ ಅಹಂಕಾರವಾಗಲಿ, ಅಹಂಭಾವವಾಗಲಿ, ನಾನತ್ವವಾಗಲಿ, ಕೆಟ್ಟದ್ದು ಯಾವುದೇ ಇದ್ದರೂ ಅವೆಲ್ಲವನ್ನ ತೆಗೆದುಹಾಕಲು ಪವಿತ್ರ ಆತ್ಮರಲ್ಲಿ ನಾವು ಸಹಾಯವನ್ನು ಯಾಚಿಸುವ. ಪ್ರಿಯರೇ, ನಮ್ಮ ಮನಸ್ಸು, ಹೃದಯ, ಆತ್ಮ, ಶರೀರ, ದೇಹ ಎಲ್ಲವನ್ನ ಪವಿತ್ರ ಆತ್ಮರಿಗೆ ನಾವು ದಾನವಾಗಿ ಸಮರ್ಪಿಸುವ. ಸ್ವರ್ಗಾರನಾದ ಪ್ರಭು ಯೇಸುವನ್ನ ಆಡುತ್ತಾ, ಅರಸುತ್ತಾ, ಸ್ತುತಿಸುತ್ತಾ, ಪರಿಶುದ್ಧರು 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 ಎಂದು ಜಯಘೋಷ ಮಾಡುತ್ತಾ ಆ ಪ್ರಭು ಯೇಸುವಲ್ಲಿ ನಾವು ಒಂದಾಗೋಣ. ಯೇಸುವೇ, ನಿಮ್ಮ ಪವಿತ್ರ ಆತ್ಮ ನನಗೆ ಕೊಡಿರಿ ಎಂಬುದಾಗಿ ನಾವು ಈ ದಿನದಲ್ಲಿ ಪ್ರಾರ್ಥಿಸುವ. ಪ್ರಿಯರೇ, ಆಲಿಸಿ, ಧ್ಯಾನಿಸಿ ಹಾಗೂ ಈ ಶುಭ ಸಂದೇಶವನ್ನ ಪರರಿಗೆ ಶೇರ್ ಮಾಡಿ. ಸ್ವರ್ಗೀಯ ಯಾತ್ರೆಯ ಈ ಧ್ಯಾನಗಳನ್ನ ಫೇಸ್ಬುಕ್ ಅಲ್ಲಿ ಆಗ್ಬಹುದು, ಅಥವಾ ವಾಟ್ಸಪ್ ಅಲ್ಲಿ ಆಗ್ಬಹುದು, ಯೂಟ್ಯೂಬ್ ಅಲ್ಲಿ ಆಗ್ಬಹುದು. ಪ್ರಿಯರೇ, ನೀವು ಕೇಳುವ ಧ್ಯಾನಗಳನ್ನ ನೀವು ಪರರಿಗೆ ಶೇರ್ ಮಾಡುವಾಗ ನೀವು ಸಹ ದೇವರ ಶುಭ ಸಂದೇಶ ಕಾರ್ಯದಲ್ಲಿ ನಿರತರಾಗಿದ್ದೀರಿ ಎಂಬುದನ್ನು ಮರೆಯಬೇಡಿ. ನೀವು ಸಹ ಪ್ರಭು ಯೇಸುವಿನ ನಾಮದಲ್ಲಿ ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರಲು ವಾಕ್ಯ 16ನೇ ಅಧ್ಯಾಯ ಮಾರ್ಕನ ಶುಭ ಸಂದೇಶ 15ನೇ ವಾಕ್ಯದಲ್ಲಿ ಹೇಳುವ ಹಾಗೆ, ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಬೋಧಿಸಿರಿ ಎಂಬುದಾಗಿ ಹೇಳಿದ ವಾಕ್ಯವನ್ನು ಪೂರ್ತೀಕರಿಸಿದಂತಾಗುತ್ತದೆ. ಅದರಿಂದ ದಯವಿಟ್ಟು ನೀವು ಕೇಳುವ ವಾಕ್ಯಗಳನ್ನ ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಲ್ಲಿ, ನಿಮ್ಮ ಗ್ರೂಪ್ಗಳಲ್ಲಿ, ಹಾಗೂ ನಿಮಗೆ ತಿಳಿದಿರುವಂತಹ ಯಾವುದೇ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್ ಗ್ರೂಪ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಶೇರ್ ಮಾಡಿ ಎಂದು ಕೇಳಿಕೊಳ್ಳುವ. ಇದೆಲ್ಲ ನಾವು ಮಾಡುವಾಗ ಪ್ರಭುವಿನ ಆ ನುಡಿಯನ್ನ ನಾವು ಪೂರ್ತೀಕರಿಸಿದಂತಾಗುತ್ತದೆ. ದೇವರ ರಾಜ್ಯವನ್ನ ನಾವು ಸಾರಿದಂತಾಗುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೋಸಾರಿಯೋ ಪಾಂಡವರ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.